ಅಂತ ಹೇಳ್ಬಿಟ್ಟು ಇದರಿಂದ ಸುಮಾರು ಹಳ್ಳಿಗಳಿಗೆ ಒಂದು 2000 ಮನೆಗಳಿಗೆ ಸುತ್ತಮುತ್ತ ಹಳ್ಳಿಗಳಿಂದ ಅದು ಯರಂಬೆಡ್ಡಹಳ್ಳಿ, ಪೋಲ್ನಾಯಕನಹಳ್ಳಿ ಆಗಿರ್ಬೋದು, ಶಿವಲಗುಟ್ಟ, ದೊಡ್ಡಗುಟ್ಟಹಳ್ಳಿ, ಚಂಗವಾರಹಳ್ಳಿ ಗ್ರಾಮದಲ್ಲಿ ಎಲ್ಲ ಸುಮಾರು 1,500ರಿಂದ 2,000 ಕುಟುಂಬಗಳಿದ್ದಾವೆ. ಆ ಎಲ್ಲ ಕುಟುಂಬದವರು ಈ ಸುತ್ತಮುತ್ತ ಹಳ್ಳಿಗಳಿಂದ ಒಂದು ಜಮೀನು ಮಾಡಿಕೊಂಡು ವಾಸ ಮಾಡುವ ಜಾಗ ಆಗಿದೆ. ಇದರಿಂದ ತುಂಬ ಅನುಕೂಲ ಇದೆ ಜನಗಳಿಗೆ. ಪರಿಸರ ಕೂಡ ಚೆನ್ನಾಗಿದೆ, ನ್ಯಾಚುರಲ್ ಬೆಟ್ಟ ಅಂತ ಇದಕ್ಕೆ ಒಂದು ಹೆಸರಿದೆ. ಇಲ್ಲಿ ಕಲ್ಚರ್ ಮಾಡೋಕ್ಕೆ ಬಂಡೆ ಕಲ್ಲದು ಮಾಡೋಕ್ಕೆ ಗಣಿಗಾರಿಕೆ ಬಂದಿದ್ದಾರೆ. ಇದು ನಾವು ಸುತ್ತಮುತ್ತಲು ಇದು 250 ಎಕರೆ ಇರುವ ಜಮೀನು, ಗೋಮಾಳ ಜಮೀನು ಎಲ್ಲ ಇದೆ. ಅದ್ರ ಪಕ್ಕದಲ್ಲೆಲ್ಲ ನಮ್ಮ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸರ್ವೆ ನಂಬರ್ ಮಾಡ್ಕೋಬೇಕು, ಉಳುಮೆ ಮಾಡ್ತಾಯಿದ್ದಾರೆ, ಸಾಗುವಳಿಗೆ ಮಾಡೋಕ್ಕೆ ಅರ್ಜಿಗಳು ಹಾಕಿದ್ದಾರೆ. ಇಲ್ಲಿ ಬೆಟ್ಟ ಗುಡ್ಡದಲ್ಲಿ ನವಿಲುಗಳು, ಪ್ರಾಣಿಗಳು ಎಲ್ಲ ಕುಡಿಯೋ ನೀರಕ್ಕೆ ಬರಬೇಕಂದ್ರೆ ಹತ್ರನೇ ಸುಮಾರು 200 ಕಿಲೋಮೀಟ್ರಿಂದ 300 ಕಿಲೋಮೀಟ್ರ್ ಆಗುತ್ತೆ ಊರುಗಳೆಲ್ಲ. ಇಲ್ಲಿ ನವಿಲುಗಳು ಇದ್ದರೆ ಎಷ್ಟೋ ಆನಂದವಾಗಿರ್ತದೆ. ಇಲ್ಲಿ ಕಲ್ಚರ್ ಇದು ಮಾಡಿದ್ರೆ ಬಂಡಕಲ್ಲೇ ಹೊಡೆಯೋಕ್ಕೆ ಇದು ಮಾಡಿದ್ರೆ ನಮ್ಗೆ ಜಾಸ್ತಿ ತೊಂದರೆ ಆಗುತ್ತದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ. ಇಲ್ಲಿ ಗಣಿಗಾರಿಕೆ ನಡೆಸೋದಕ್ಕೆ ಅನುಮತಿ ಸಿಕ್ಕಿದೆಯಾ, ಮತ್ತು ಅಧಿಕಾರಿಗಳು ಯಾವಾಗ ಬಂದು ಮಾರ್ಕ್ ಮಾಡಿ ಹೋಗಿರೋದು, ಮತ್ತೆ ಉದ್ಯಮಿಗಳು ಆಲ್ರೆಡಿ ಈಗ ಸ್ಕೆಚ್ ಹಾಕಿದ್ದಾರೆ ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅಂತೇಳಿ ಮಾಹಿತಿ ಇದೆಯಲ್ಲ. ಸೊ ಇಲ್ಲಿ ಆ ಕೆಲಸ ಶುರುವಾಗಿದೆಯಾ, ಗಣಿಗಾರಿಕೆ ಆರಂಭ ಆಗಿದೆಯಾ ಅಥವಾ ಇನ್ನಷ್ಟೇ ಆರಂಭ ಆಗಬೇಕಾ? ಖಂಡಿತವಾಗಿ ಒಟ್ಟಿನಲ್ಲಿ ಈಗ ಚಿಕ್ಕಬಳ್ಳಾಪುರದ ಪರಿಸ್ಥಿತಿಯನ್ನ ನೋಡಬಹುದಾದ್ರೆ ಗಣಿಗಾರಿಕೆ ಯಥೇಚ್ಛವಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈಗ ಗಡಿ ಭಾಗಗಳಿಗೂ ಆವರಿಸಿದ್ದು ಈಗ ಗಣಿಗಾರಿಕೆ ಎಲ್ಲಿ ನಡೆಯುತ್ತೆ ಎಂಬ ಭೀತಿಯಲ್ಲಿ ಈಗ ಜನ ಬಹಳಷ್ಟು ಭಯಭೀತರಾಗಿರುವಂತಹದ್ದು. ಸದ್ಯ ಈ ಕೋರ್ಲಪರ್ತಿ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಈ ರಾಮದೇವರ ಬೆಟ್ಟ ಸುಮಾರು 250 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಆವರಿಸಿರುವಂತದ್ದು. ಈ ಬೆಟ್ಟದ ಮೇಲೆ ಒಂದು ಪವಿತ್ರವಾದಂತಹ ರಾಮದೇವನ ದೇವಸ್ಥಾನವೂ ಇದೆ, ಹಾಗೂ ಪುರಾತನ ಕಾಲದ ಗುಹೆಗಳು ಸಹ ಇರುವುದರಿಂದ ಬಹಳಷ್ಟು ರೀತಿಯಾದಂತಹ ಇತಿಹಾಸ ಇದೆ. ಈ ದೇವಸ್ಥಾನದಲ್ಲಿ ಒಂದು ಪೂಜೆ ಕೈಂಕರ್ಯಗಳನ್ನು ಸಹ ನಡೆಸುತ್ತಾರೆ. ಆದ್ರೆ ಈಗ ನೂರಾರು ಎಕರೆ ಬೆಟ್ಟದ ಪ್ರದೇಶ ಇದು. ಬೆಟ್ಟ ಸರ್ವನಾಶ ಮಾಡಿ ಗಣಿಗಾರಿಕೆಗೆ ಈಗ ಪ್ಲಾನ್ ನಡೀತಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಗಣಿಗಾರಿಕೆ ನಡೆಸೋದಕ್ಕೆ ಇಲ್ಲಿ ಬಿಡೋದಿಲ್ಲ ಅಂತೇಳಿ ಸ್ಥಳೀಯರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ರೆಡಿ ಈಗ ಅಲ್ಲಿ ಅಧಿಕಾರಿಗಳು ಬಂದಿದ್ದಾರೆ, ಮಾರ್ಕ್ ಎಲ್ಲ ಮಾಡಿ ಹೋಗಿದ್ದಾರೆ. ಮತ್ತೆ ಇಲ್ಲಿ ಕಾಡು ಪ್ರಾಣಿಗಳು ಯಥೇಚ್ಛವಾಗಿರೋದ್ರಿಂದ ಅವುಗಳಿಗೂ ಸಂಚಕಾರ ಬರುತ್ತೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಪ್ಲೀಸ್ ಗೋ ಹೆಡ್. ಅಂದ್ರೆ ಈ ಕಾಡಿನಲ್ಲಿ ಅಂದ್ರೆ ಈ ಬೆಟ್ಟಕ್ಕೆ ಆವರಿಸಿರುವಂತಹ ಬೆಟ್ಟದ ಮೇಲೆ ಸಾಕಷ್ಟು ರೀತಿಯಾದಂತಹ ಕಾಡು ಪ್ರಾಣಿಗಳು ಸಹ ವಾಸಿಸುತ್ತಿರುವಂತದ್ದು. ಮುಖ್ಯವಾಗಿ ನವಿಲು, ಜಿಂಕೆ, ಕಾಡು ಹಂದಿ, ಮೊಲ, ಹೀಗೆ ಹಲವಾರು ಒಂದು ಪ್ರಾಣಿಗಳು ಸಹ ಇಲ್ಲಿ ವಾಸವಾಗ್ತಾ ಇದೆ. ಆದ್ರೆ ಏಕಾಏಕಿ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳ ತಂಡ ಹಾಗೂ ಖಾಸಗಿ ವ್ಯಕ್ತಿಗಳು ಬಂದು ಈ ಬೆಟ್ಟವನ್ನ ಪರಿಶೀಲನೆ ನಡೆಸಿ ಗಣಿಗಾರಿಕೆ ನಡೆಸ್ತೀವಿ ಅಂತ ಒಂದು ಮಾಹಿತಿಯನ್ನ ಗ್ರಾಮಸ್ಥರಿಗೆ ಬಿಚ್ಚಿಟ್ಟಿರುವಂತಹದ್ದು. ಈ ಹಿನ್ನೆಲೆ ಗ್ರಾಮಸ್ಥರು ಈಗ ಒಂದು ರೀತಿಯಾದಂತಹ ಆತಂಕ ಹಾಗೂ ಒಂದು ರೀತಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಈ ಬೆಟ್ಟದ ಸುತ್ತಮುತ್ತಲ ಸುಮಾರು 10 ಗ್ರಾಮಗಳು ಇರುವಂತದ್ದು. ಸುಮಾರು ಎಷ್ಟೋ ಒಂದು ಜನಸಂಖ್ಯೆ ಅಂದ್ರೆ 10,000ಕ್ಕೂ ಹೆಚ್ಚು ಜನಸಂಖ್ಯೆ ಈ ಭಾಗದಲ್ಲಿ ಸುಮಾರು ಗ್ರಾಮಗಳಲ್ಲಿ ವಾಸಿಸುತ್ತಿದ್ದಾರೆ. ಜೊತೆಗೆ ಈ ಗಣಿಗಾರಿಕೆ ಮಾಡ್ಬೇಕು ಅಂತ ಏನು ಈ ಒಂದು ಬೆಟ್ಟವನ್ನ ನಿರ್ಧಾರ ಮಾಡಿದ್ದಾರೆ, ಈ ಬೆಟ್ಟದ ಸಮೀಪವೇ ಅಂದ್ರೆ 300 ಮೀಟರ್ ಅಂತರದಲ್ಲಿ ಒಂದು ಗ್ರಾಮವೂ ಸಹ ಇರುವಂತದ್ದು. ಆದ್ರೆ ಒಂದು ಗಣಿಗಾರಿಕೆಯನ್ನ ಮಾಡ್ಬೇಕಾದ್ರೆ ಇಂತಿಷ್ಟು ನಿರ್ದಿಷ್ಟ ಪ್ರದೇಶಕ್ಕೆ ಒಂದು ಸೀಮಿತವಾಗಬೇಕಿರುವಂತ ಒಂದು ಕಾನೂನು ಸಹ ಇದೆ. ಆದ್ರೆ ಅದೆಲ್ಲವನ್ನ ಧಿಕ್ಕಾರ ಮಾಡಿ ಈ ನಿಟ್ಟಿನಲ್ಲಿ ಖಾಸಗಿ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಅಂತಹ ವ್ಯಕ್ತಿಗಳಿಗೆ ಗಣಿಗಾರಿಕೆ ನೀಡ್ತಾ ಇರುವಂತಹದ್ದು ಯಾಕೆ ಅಂತ ಈಗ ಪ್ರಶ್ನೆಯೂ ಸಹ ಮೂಡಿ ಬರ್ತಾ ಇರುವಂತದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಗಣಿಗಾರಿಕೆ ಮಾಡುವುದನ್ನ ಬಿಡುವುದಿಲ್ಲ. ಮುಖ್ಯವಾಗಿ ದನಕರುಗಳು ಪ್ರತಿನಿತ್ಯವೂ ಸಹ ಅವನ್ನು ಹುಲ್ಲು ಮೇಯಲು ಬೇಕಾದ್ರೆ ಈ ಒಂದು ಬೆಟ್ಟವನ್ನ ನಾವು ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದೀವಿ. ಜೊತೆಗೆ ಈ ಬೆಟ್ಟದ ಸುತ್ತಮುತ್ತ ಸುಮಾರು ರೈತರು ಸಹ ಪ್ರತಿನಿತ್ಯ ವ್ಯವಸಾಯವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಒಂದು ಗಣಿಗಾರಿಕೆ ಮಾಡಿದ್ರೆ ನಾವು ಏನ್ ತಿನ್ಬೇಕು ಅಂತ ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳಿರುವಂತಹದ್ದು. ಸದ್ಯ ಈ ಒಂದು ಗ್ರಾಮಸ್ಥರ ಪರಿಸ್ಥಿತಿಯನ್ನ ನೋಡ್ಬೇಕಾದ್ರೆ ಒಂದು ತಾಲೂಕು ವ್ಯಾಪ್ತಿ ಮಾತ್ರ ಚಿಂತಾಮಣಿ ತಾಲೂಕಿಗೆ ಸೇರುತ್ತೆ. ಆದ್ರೆ ವಿಧಾನಸಭಾ ಕ್ಷೇತ್ರ ಬಂದ್ಬಿಟ್ಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತಾಲೂಕು ಅಧಿಕಾರಿಗಳ ಗಮನಕ್ಕೂ ಸಹ ತರಲಾಗಿದೆ, ಹಾಗೂ ಸಂಬಂಧಪಟ್ಟಂತಹ ಗಣಿ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೂ ಸಹ ತರಲಾಗಿದೆ. ಆದ್ರೆ ನಾವು ಮೇಲಿನ
ಅಧಿಕಾರಿಗಳು ಏನು ಸೂಚಿಸಿರ್ತಾರೋ ಅದರಂತೆ ಬಂದು ನಾವು ಇಲ್ಲಿ ತನಿಖೆಯನ್ನ ಮಾಡಿದೀವಿ. ನೀವು ಕೊಟ್ಟಂತಹ ಮನವಿಯನ್ನು ಸಹ ನಾವು ಸ್ವೀಕರಿಸಿ ಅದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತಹದ್ದು. ಆದ್ರೆ ಗ್ರಾಮಸ್ಥರು ಮಾತ್ರ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಗಣಿಗಾರಿಕೆ ಮಾಡಲು ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಿರುವಂತದ್ದು. ಒಂದು ವೇಳೆ ಗಣಿಗಾರಿಕೆ ಮಾಡಿದ್ರೆ ನಾವು ಇಲ್ಲಿಯೇ ಒಂದು ಸಾವನ್ನ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಸಹ ಈಗ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರುವಂತದ್ದು. ಫೈನ್, ಥ್ಯಾಂಕ್ ಯು ದತ್ತಾತ್ರೇಯ. ಈ ಕ್ಷಣದ